ನಮಸ್ಕಾರ ಸ್ನೇಹಿತರೆ, ನಮ್ಮ ಬೇಸಿಕ್ ಸೈನ್ಸ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ತಿಳಿದುಕೊಳ್ಳುವ ವಿಷಯ ಎಬೋಲಾ ರೋಗದ ಕುರಿತು. ಇದು ಒಂದು ಬಗೆಯ ಗಂಭೀರ ಸೋಂಕು ರೋಗ. ಈ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಈಗಾಗಲೇ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದೆ ಮತ್ತು ಕೇಂದ್ರ ಸರ್ಕಾರವು ಇಡೀ ದೇಶಾದ್ಯಂತ ಹೈ ಅಲರ್ಟ್ ಘೋಷಿಸಿದೆ. ಕಾಂಗೋ ಮತ್ತು ಉಗಾಂಡಾದಲ್ಲಿ ಎಬೋಲಾ ರೋಗ ಕಾಣಿಸಿಕೊಂಡಿದ್ದರಿಂದ ಇದು ಮನುಷ್ಯರು ಹಾಗೂ ಕೆಲವು ಪ್ರಾಣಿಗಳಲ್ಲಿ ತೀವ್ರ ಜ್ವರ, ದೌರ್ಬಲ್ಯ ಮತ್ತು ಕೆಲವೊಮ್ಮೆ ರಕ್ತಸ್ರಾವ ಉಂಟುಮಾಡಬಹುದು. ಈ ರೋಗ ಮೊದಲು ಆಫ್ರಿಕಾ ಖಂಡದಲ್ಲಿ ಕಂಡುಬಂದಿತು. ಆದರೆ ಜಾಗೃತಿ ಇದ್ದರೆ ಭಯಪಡಬೇಕಾದ ಅಗತ್ಯವಿಲ್ಲ. ಎಬೋಲಾ ರೋಗ ಹೇಗೆ ಹರಡುತ್ತದೆ? ಸೋಂಕಿತ ವ್ಯಕ್ತಿಯ ರಕ್ತ, ಬೆವರು, ಉಗುಳು ಅಥವಾ ಜೊಲ್ಲು ಅಥವಾ ದೇಹದ ದ್ರವಗಳ ಸಂಪರ್ಕದಿಂದ ಈ ವೈರಸ್ ಹರಡಬಹುದು. ಸೋಂಕಿತ ಪ್ರಾಣಿಗಳ ಸಂಪರ್ಕದಿಂದಲೂ ಹರಡಬಹುದು. ಬಳಸಿದ ಸೂಜಿ, ಬಟ್ಟೆ, ಹಾಸಿಗೆ ಮುಂತಾದ ವಸ್ತುಗಳಿಂದ ಕೂಡ ಸೋಂಕು ಹರಡುವ ಸಾಧ್ಯತೆ ಇದೆ. ಗಮನಿಸಿ, ಇದು ಸಾಮಾನ್ಯ ಜ್ವರದಂತೆ ಗಾಳಿಯಿಂದ ಸುಲಭವಾಗಿ ಹರಡುವ ರೋಗವಲ್ಲ. ಮುಖ್ಯ ಲಕ್ಷಣಗಳು: ಹೆಚ್ಚು ಜ್ವರ, ತಲೆನೋವು, ಗಂಟಲು ನೋವು, ತೀವ್ರ ದೌರ್ಬಲ್ಯ, ವಾಮಿಟಿಂಗ್, ಲೂಸ್ ಮೋಷನ್, ಹೊಟ್ಟೆ ನೋವು. ಕೆಲವರಲ್ಲಿ ರಕ್ತಸ್ರಾವವು ಕಾಣಿಸಬಹುದು. ಲಕ್ಷಣಗಳು ಸಾಮಾನ್ಯವಾಗಿ 2 ರಿಂದ 21 ದಿನಗಳೊಳಗೆ ಕಾಣಿಸಬಹುದು. ಮಕ್ಕಳಿಗೆ ಏನೂ ಅಪಾಯ? ಮಕ್ಕಳ ರೋಗನಿರೋಧಕ ಶಕ್ತಿ ಕಡಿಮೆ ಇದ್ದರೆ ಅವರಿಗೆ ಹೆಚ್ಚು ಅಪಾಯವಾಗಬಹುದು. ಬೇಗ ನೀರಿಳಿತ ಉಂಟಾಗಬಹುದು. ತೀವ್ರ ಜ್ವರ ಬರುತ್ತದೆ. ದೌರ್ಬಲ್ಯ ಹೆಚ್ಚಾಗುತ್ತದೆ. ಆದ್ದರಿಂದ ಮಕ್ಕಳಿಗೆ ತಕ್ಷಣ ವೈದ್ಯಕೀಯ ಚಿಕಿತ್ಸೆ ಅಗತ್ಯ. ಯಾರಿಗೆ ಹೆಚ್ಚು ಅಪಾಯ? ಈ ರೋಗಕ್ಕೆ ನಿರ್ದಿಷ್ಟ ವಯೋಮಿತಿ ಇಲ್ಲ. ಆದರೆ ಹೆಚ್ಚು ಅಪಾಯ ಇರುವವರು 5 ವರ್ಷಕ್ಕಿಂತ ಕಡಿಮೆ ಮಕ್ಕಳು, ವೃದ್ಧರು, ಗರ್ಭಿಣಿಯರು, ರೋಗನಿರೋಧಕ ಶಕ್ತಿ ಕಡಿಮೆ ಇರುವವರು. ಪ್ರಾಣಿಗಳ ಮೇಲಿನ ಪರಿಣಾಮ: ಕೆಲವು ಕಾಡು ಪ್ರಾಣಿಗಳಲ್ಲಿ ಸೋಂಕು ಕಾಣಬಹುದು. ಬಾವಲಿಗಳು, ಕೋತಿಗಳು, ಕಾಡು ಪ್ರಾಣಿಗಳು, ಮನೆ ನಾಯಿ ಮತ್ತು ಬೆಕ್ಕುಗಳಲ್ಲಿ ಅಪಾಯ ಕಡಿಮೆ. ಆದರೆ ಸೋಂಕಿತ ವ್ಯಕ್ತಿ ಅಥವಾ ಪ್ರಾಣಿಗಳ ಸಂಪರ್ಕ ತಪ್ಪಿಸುವುದು ಉತ್ತಮ. ಸಮುದಾಯ ಮಟ್ಟದ ಮುನ್ನೆಚ್ಚರಿಕೆಗಳು: 1. ಕೈಗಳನ್ನು ಸ್ವಚ್ಛವಾಗಿಡಿ. ಸಾಬೂನು ಮತ್ತು ನೀರಿನಿಂದ ಕೈತೊಳೆಯಿರಿ. ಸ್ಯಾನಿಟೈಸರ್ ಬಳಸಿ. 2. ಸೋಂಕಿತ ವ್ಯಕ್ತಿಯಿಂದ ದೂರವಿರಿ. ನೇರ ಸ್ಪರ್ಶ ತಪ್ಪಿಸಿ. ರೋಗಿಯನ್ನು ಪ್ರತ್ಯೇಕವಾಗಿ ಇರಿಸಿ. 3. ಆರೋಗ್ಯ ಜಾಗೃತಿ ಮೂಡಿಸಿ. ಶಾಲೆಗಳಲ್ಲಿ ಮತ್ತು ಗ್ರಾಮ ಸಭೆಗಳಲ್ಲಿ ಆರೋಗ್ಯ ಶಿಕ್ಷಣ ನೀಡಿ. ಸುಳ್ಳು ಸುದ್ದಿಗಳನ್ನು ನಂಬಬೇಡಿ. 4. ಸುರಕ್ಷಿತ ಅಂತ್ಯಕ್ರಿಯೆ. ಮೃತದೇಹವನ್ನು ಸುರಕ್ಷಿತವಾಗಿ ನಿರ್ವಹಿಸಬೇಕು. ಆರೋಗ್ಯ ಇಲಾಖೆಯ ಸೂಚನೆ ಪಾಲಿಸಬೇಕು. 5. ತಕ್ಷಣ ವೈದ್ಯಕೀಯ ಸಹಾಯ ಪಡೆಯಿರಿ. ಲಕ್ಷಣ ಕಂಡುಬಂದರೆ ತಕ್ಷಣ ಆಸ್ಪತ್ರೆಗೆ ಹೋಗಿ. ಸ್ವಯಂ ಔಷಧ ಸೇವನೆ ಮಾಡಬೇಡಿ. ಕೊನೆಯ ಜಾಗೃತಿ ಸಂದೇಶ: ಎಬೋಲಾ ವೈರಸ್ ಒಂದು ಅಪಾಯಕಾರಿ ರೋಗ. ಆದರೆ ಜಾಗೃತಿ, ಸ್ವಚ್ಛತೆ ಮತ್ತು ಮುನ್ನೆಚ್ಚರಿಕೆ ಇದ್ದರೆ ನಾವು ಸುರಕ್ಷಿತರಾಗಿರಬಹುದು. ಕೈಗಳನ್ನು ಸ್ವಚ್ಛವಾಗಿಡಿ. ಸೋಂಕಿತ ವ್ಯಕ್ತಿಯಿಂದ ದೂರವಿರಿ. ಮಕ್ಕಳು ಮತ್ತು ವೃದ್ಧರ ಆರೋಗ್ಯದ ಕಡೆ ವಿಶೇಷ ಗಮನ ಕೊಡಿ. ಆರೋಗ್ಯವೇ ಭಾಗ್ಯ ಎಂಬುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ವಾರ ಇದೇ ವೇದಿಕೆಯಲ್ಲಿ ಭೇಟಿಯಾಗೋಣ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಕಳುಹಿಸಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ದಾಖಲಿಸಿ. ವಂದನೆಗಳೊಂದಿಗೆ ನಾನು ನಿಮ್ಮ ಪ್ರಭು ಮಠ, ಬೇಸಿಕ್ ಸೈನ್ಸ್ನಿಂದ.